ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಸುವಿನ ತುಪ್ಪನ ಮಾಡ್ತಾಯಿದ್ದೀನಿ. ಹಸುವಿನ ತುಪ್ಪ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ತುಪ್ಪ ಫ್ಯಾಟ್ ಅಂತ ಹೇಳ್ತಾರೆ, ಆದರೆ ಫ್ಯಾಟ್ ಇದೆ ತುಪ್ಪದಲ್ಲಿ, ಆದರೆ ಗುಡ್ ಫ್ಯಾಟ್ ಇರುತ್ತೆ. ಹಾಗೆಯೇ ಹಸುವಿನ ತುಪ್ಪ ಬಾಣಂತಿಯರಿಗೆ, ಮಕ್ಕಳಿಗೆ ತುಂಬ ಒಳ್ಳೆಯದು. ಜೀರ್ಣಕ್ರಿಯೆ ಕೊಡುತ್ತೆ, ಹಾಗೆ ನಮ್ಮ ಸ್ಕಿನ್ನು ತುಂಬ ಗ್ಲೋ ಆಗುತ್ತೆ ತುಪ್ಪ ಯೂಸ್ ಮಾಡೋದ್ರಿಂದ. ಇವಾಗ ತುಪ್ಪ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 5 ಸೇರಷ್ಟು ಹಸುವಿನ ಬೆಣ್ಣೆನ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಜಜ್ಕೋತಾ ಇದ್ದೀನಿ. ಇದು ಬೇಡ ಅಂದರೆ ನಿಮ್ಗೆ ಆಪ್ಷನಲ್ಲು. ಹಾಗೆ ಇಲ್ಲಿ ಒಂದು 2 ಸ್ಪೂನಷ್ಟು ಮೆಂತ್ಯನ ಹುರ್ಕೋತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು, ತುಂಬ ಸೀಸಬಾರ್ದು. ಲೋ ಫ್ಲೇಮಲ್ಲಿ ಬೆಚ್ಚಗಾಗೋ ತನಕ ಹುರಿದ್ರೆ ಸಾಕು. ಹಾಗೆಯೇ ಇಲ್ಲಿ ಜಜ್ಜಿಟ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನ, ಒಂದು 10 ಪೀಸಷ್ಟು ಲವಂಗ, ಒಂದೇ ಒಂದು ಏಲಕ್ಕಿನ ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಮೆಂತ್ಯನ ಹುರಿದು ಇಟ್ಕೊಂಡಿದ್ದೀನಿ. ಒಂದು ವೀಳ್ಯದೆಲೆನ ತೊಗೊಂಡಿದ್ದೀನಿ. ಅರಳುಪ್ಪು 1 ಸ್ಪೂನ್ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಇದು 5 ಸೇರಾಗಿರೋ ಇದರಿಂದ ಇಷ್ಟು ಕ್ವಾಂಟಿಟಿ ಬೇಕು. ನೀವು 2 ಸೇರು 1 ಸೇರಾದರೆ ಇದು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಈಗ ಇಲ್ಲಿ ಬೆಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ತುಪ್ಪಕ್ಕೆ ಅಂತಲೇ ಎಕ್ಸ್ಟ್ರಾ ಪಾತ್ರೆ ಇದ್ದರೆ ಪರವಾಗಿಲ್ಲ, ಇಲ್ಲಾಂದರೆ ಹಾಲಿನ ಪಾತ್ರೆಯಲ್ಲೂ ನಾವು ಬೆಣ್ಣೆನ ಕಾಯಿಸ್ಬೋದು. ಇವಾಗ ಹುರಿದಿಟ್ಕೊಂಡಿರೋ ಅಂಥ ಮೆಂತ್ಯನ ಪೌಡರ್ ಮಾಡ್ಕೊತಾ ಇದ್ದೀನಿ. ಇದು ಪೌಡರ್ ಆಗಿದೆ. ಮೆಂತ್ಯ ಜೀರ್ಣಕ್ಕೆ ತುಂಬ ಒಳ್ಳೆಯದು, ಮತ್ತು ಬಾಣಂತಿಯರಿಗೆ ಹಾಲಿಗೆ ತುಂಬ ಹೆಲ್ಪ್ ಮಾಡುತ್ತೆ ಮೆಂತ್ಯ. ಇವಾಗ ಬೆಣ್ಣೆ ಕಾದಿದೆ. 2 ನಿಮಿಷ ಕಾಯಕ್ಕೆ ಬಿಟ್ಟರೆ ಸಾಕು. ಅದು ಮೆಲ್ಟಾಗಿ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಬಂದರೆ ನೊರೆ ಬರುತ್ತಲ್ಲ, ಅದೆಲ್ಲ ಸ್ವಲ್ಪ ಬಂದಾಗ ನಾವು ಎತ್ತಿಟ್ಕೊಂಡಿರೋಂಥ ಎಲೆ, ಈರುಳ್ಳಿ, ಬೆಳ್ಳುಳ್ಳಿ, ಲವಂಗ, ಅರಿಶಿನ, ಉಪ್ಪು, ವೀಳ್ಯದೆಲೆ, ಹುರಿದು ಪುಡಿ ಮಾಡ್ಕೊಂಡಿದ್ವಲ್ಲ ಮೆಂತ್ಯ, ಅದೆಲ್ಲ ಹಾಕಬೇಕು. ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಡಬೇಕು. ಅದು ನೊರೆ ಸ್ವಲ್ಪ ಕಡಿಮೆ ಆಗಬೇಕು. ಈಗ ಗುಳ್ಳೆ ಬರ್ತಾ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಕಡಿಮೆ ಆದರೆ ತುಪ್ಪ ಆಗಿದೆ ಅಂತ. ಇವಾಗಿಲ್ಲಿ ನೊರೆ ಎಲ್ಲ ಕಡಿಮೆ ಆಗಿ ತುಪ್ಪ ಮಾತ್ರ ಮೇಲೆ ಬಂದಿದೆ. ನಾವು ಆವಾಗಲೇ ಮಸಾಲೆ ಎಲ್ಲ ಹಾಕಿದ್ವಲ್ಲ, ಅದೆಲ್ಲ ಕೆಳಗೋಗಿ ಕೂತ್ಕೊಂಡಿರುತ್ತೆ. ತುಪ್ಪ ಮಾತ್ರ ಮೇಲೆ ಈ ಥರ ತೆಳುಗೆ ಬಂದಿರುತ್ತೆ, ಎಣ್ಣೆ ಥರ. ಇದೇ ತುಪ್ಪ ಇವಾಗ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಕುದ್ರೆ ಅದು ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ. ಇದು ಸೌಂಡ್ ಬರುತ್ತೆ ಅಲ್ವಾ, ಅದು ಸೌಂಡೆಲ್ಲ ಕಡಿಮೆ ಆಗುತ್ತೆ, ಮತ್ತು ನೊರೆ ಎಲ್ಲ ಹೋಗುತ್ತೆ. ಈ ಗುಳ್ಳೆ ಬರ್ತಾ ಇದೆಯಲ್ಲ, ಅದೆಲ್ಲ ಕಡಿಮೆ ಆಗಬೇಕು. ಆವಾಗ ತುಪ್ಪ ರೆಡಿ ಆಗಿದೆ ಅಂತ. ಒಂದು 15ರಿಂದ 20 ನಿಮಿಷ ಕಾಯಿಸಿದ್ರೆ ಸಾಕು. ಇದನ್ನು ಲೋ ಫ್ಲೇಮಲ್ಲೇ ಕಾಯಿಸ್ಬೇಕು. ಹೈ ಫ್ಲೇಮಲ್ಲಿ ಕಾಯಿಸಿದ್ರೆ ತುಪ್ಪ ಸೀದೋಗುತ್ತೆ. ಹಾಗೆಯೇ ಇದು ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಏಲಕ್ಕಿ, ಎಲೆ, ಈ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಈರುಳ್ಳಿ, ಬೆಳ್ಳುಳ್ಳಿ ಬೇಡ ಅಂತ ಹೇಳಿದ್ರೆ ಅದು ಆಪ್ಷನಲ್ಲು. ಅರಿಶಿನ ಮತ್ತು ಏಲಕ್ಕಿ, ಮೆಂತ್ಯ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅರಿಶಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇಲ್ಲಿ ತುಪ್ಪ ರೆಡಿ ಆಗಿದೆ. ಇವಾಗ ಸ್ಟೀಲ್ ಬಾಕ್ಸ್ನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಸ್ಟೀಲ್ ಜರಡಿನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು 5 ನಿಮಿಷ ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಸೋಸ್ಕೋತಾ ಇದ್ದೀನಿ. ಫುಲ್ ತಣ್ಣಗಾಗೋ ತನಕ ಬಿಡಬಾರ್ದು. ಒಂದು 5 ನಿಮಿಷ ಬಿಟ್ಟು ಸೋಸ್ಕೊಂಡ್ರೆ ಸಾಕು. ಯಾಕೆ ಅಂದರೆ ನಾವು ಹಾಕಿರೋ ಮಸಾಲೆ ಎಲ್ಲ ಕೆಳಗಿರುತ್ತೆ, ಮೇಲೆ ತುಪ್ಪ ಇರುತ್ತಲ್ಲ, ಅದಕ್ಕೋಸ್ಕರ ಕ್ಲೀನಾಗಿ ಅದನ್ನು ಸೋಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು 1 ದಿನ ಬಿಟ್ಟು ನಾವು ಹಾಗೆಯೇ ಆವಾಗಲೇ ಯೂಸ್ ಮಾಡ್ಬೋದು. 1 ದಿನ ಬಿಟ್ಟು ನಾವು ನೋಡಿದಾಗ ಅದು ಮರಳಾಗಿ ತುಂಬ ಚೆನ್ನಾಗಾಗಿರುತ್ತೆ, ತುಂಬ ಟೇಸ್ಟಿನೂ ಇರುತ್ತೆ. ಬಿಸಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ಸಾಂಬಾರ್ಗೆ ಬೇರೆಯೇ ಟೇಸ್ಟ್ ಕೊಡುತ್ತೆ. ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಹಾಗೆಯೇ ನೋಡಿ, 1 ದಿನ ಆದಮೇಲೆ ಈ ಥರ ಮರಳಾಗಿ ತುಂಬ ಚೆನ್ನಾಗಾಗಿತ್ತು ತುಪ್ಪ. ನೀವೊಂದು ಸತಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. Our hearts beat to the city streets. We began to feel the fire. We rise like tall buildings as the chemicals, they take us higher.